ಯೂರಿಯಾ ರೈತ ಬಾಂಧವರು ಒಂದು ಅರ್ಥ ಮಾಡ್ಕೋಬೇಕು. ಈ ಸಾರಜನಕ ಅನ್ನತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್. ಇದು ಭಾಳ ಎಸೆನ್ಸಿಯಲ್ ಇದು ಕೃಷಿ ಒಳಗೆ. ಅದಕ್ಕೆ ಈ ಸಾರಜನಕ ಕೊಡ್ತಕ್ಕಂಥ ಗೊಬ್ಬರ ಯಾವುದಪ್ಪ ಅಂತಂದ್ರೆ ಯೂರಿಯಾ ಭಾರಿ ಯಥೇಚ್ಛವಾಗಿ ಭಾರಿ ಸಬ್ಸಿಡೈಸ್ಡ್ ರೇಟ್ದಲ್ಲಿ ನಾವು ಕೊಡ್ತಾ ಇದ್ದೇವೆ. ಭಾರತ ಸರ್ಕಾರ, ರಾಜ್ಯ ಸರ್ಕಾರ ರೈತರಲ್ಲಿ ಈ ಒಂದು ಪ್ರೊಡಕ್ಟಿವಿಟಿ, ಭಾರತ ದೇಶದ ಆಹಾರ ಉತ್ಪಾದನೆ ಕುಸಿಬಾರ್ದು ಅಂಥೇಳಿ ಈ ಎಲ್ಲ ರಸಗೊಬ್ಬರಕ್ಕೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಈ ಯೂರಿಯಾ ಅನ್ನತಕ್ಕಂಥದ್ದು ನೈಟ್ರೋಜನ್ ಸಾರಜನಕ ಕೊಡ್ತಕ್ಕಂಥ 46% ಸಾರಜನಕ ಇದೆ ಯೂರಿಯಾದಲ್ಲಿ. ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್, ಅದು ಬೇಕೇ ಬೇಕು, ನಾವು ಕೊಡಲೇಬೇಕಾಗಿದೆ, ಕೊಡ್ತೇವೆ. ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಷ್ ಈ ಮೂರೂ ಗೊಬ್ಬರವನ್ನು ವೈಜ್ಞಾನಿಕವಾಗಿ 4:2:1 ಈ ರೇಷೋದಾಗ ಹಾಕಬೇಕ್ರಿ ರೈತರು. ಇದರ ಮೇಲೆ ಭಾರೀ ಸಂಶೋಧನೆ ಆಗಿದೆ, ಪ್ರೂವನ್ ಬಿಯಾಂಡ್ ಡೌಟ್. ಸೊ 4:2:1 ಇದೆ. ಬಟ್ ರೈತರು ಏನು ಮಾಡ್ತಾರೆ, ಹೆಚ್ಚಿಗೆ ಯೂರಿಯಾ ಬಳಸ್ತಾರೆ. ಅದು 4:2:1 ಹೋಗಿ 6:2:1 ಆಗ್ತಾಯಿದೆ. ಅದರ ಅರ್ಥ ಏನು, ಹೆಚ್ಚಿಗೆ ಯೂರಿಯಾ ಬಳಸ್ತಾ ಇದ್ದೀವಿ. ಅದಕ್ಕೆ ಏನಾಗುತ್ತೆ ರೀ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂತಿದೆ. ಎಷ್ಟು ಹಿರ್ಕೋಬೇಕಲ್ಲ ಅಷ್ಟೇ ಅದಕ್ಕೊಂದು ತಾಕತ್ತು ಇರ್ತದೆ ಬೇರುಗಳಿಗೆ. ಭೂಮಿಯ ಫಲವತ್ತತೆ, ಭೂಮಿಯ ಸ್ಟ್ರಕ್ಚರ್ ನೋಡಿ ಆ ಯಾವ ಬೆಳೆ ಇದೆಯಲ್ಲ ಎಷ್ಟು ಹಿರ್ಕೋತದ, ಅರೌಂಡ್ 50%. ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ 50% ಎಲ್ಲಿ ಹೋಗುತ್ತೆ, ಗೊಬ್ಬರ ಆವಿಯಾಗೆ ಹೋಗುತ್ತೆ, ನೀರಲ್ಲಿ ಕರಗಿ ಅಂತರ್ಜಲ ಮಟ್ಟದಲ್ಲಿ ಕೂಡುತ್ತೆ. ಹೀಗಾಗಿ 50% ವೇಸ್ಟೇ ಆಗುತ್ತೆ. ನಾವೇನು ಹಾಕ್ತೀವಿ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ 50% ಅಂದ್ರೆ ಭಾರಿ ಇರೋದು, 100 ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. 50% ಅಂದ್ರೆ ಭಾಳ ನಮಗೆ. ಹಾಗಾಗಿ 50% ವೇಸ್ಟ್ ಆಗ್ತಾ ಇದೆಯಲ್ಲ. ನೀರಲ್ಲಿ ಕರಗಿ ಏನಾಗ್ತಾ ಇದೆ ಅಂದ್ರೆ ಭೂಗರ್ಭದಲ್ಲಿ ಹೋಗಿ ಕುಡಿಯುವ ನೀರಲ್ಲಿ ನೈಟ್ರೇಟ್ ಬರ್ತಾ ಇದೆ. ಇವತ್ತು ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ, ಅದು ಶರೀರಕ್ಕೆ ಹಾನಿಕಾರಕ್ಕಿದೆ. ಚಿಕ್ಕ ಮಕ್ಕಳಲ್ಲಿ ಇವತ್ತು ಬ್ಲೂಬೆರಿ ಸಿಂಡ್ರೋಮ್ ಅಂತ ಬರ್ತಾ ಇದೆ. ಬ್ಲೂಬೆರಿ ಸಿಂಡ್ರೋಮ್ ಅಂತ ಬರ್ತಾ ಇದೆ. ನೀರಲ್ಲಿ ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ. ಭೂಮಿಯ ಸ್ಟ್ರಕ್ಚರು ಮತ್ತು ಟೆಕ್ಸ್ಚರ್ ಹಾಳಾಗ್ತಾ ಇದೆ. ಆ ಒಂದು ಹಿನ್ನೆಲೆ ಒಳಗೆ ಯೂರಿಯಾ ಗೊಬ್ಬರವನ್ನು ಅತಿಯಾಗಿ ಬಳಸಬಾರ್ದು. ಎಷ್ಟು ಶಿಫಾರಸು ಮಾಡಿದ್ದೀವಿ ಅಷ್ಟೇ ಬಳಸಬೇಕು ಅನ್ನತಕ್ಕಂಥದ್ದು ನಾನು ಭಾಳ ರೈತ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇನ್ನೊಂದು ಏನಂತಂದ್ರೆ, ಒಂದು ಅಂಗಡಿ ಒಳಗೆ ಹೋದಾಗ ಯೂರಿಯಾ ಇಲ್ಲಪ್ಪ. ಇವತ್ತು ಯೂರಿಯಾಕ್ಕೆ ಪರ್ಯಾಯ ರಸಗೊಬ್ಬರಗಳದಾವ. ಅಮೋನಿಯಂ ಸಲ್ಫೇಟ್ ಅಂತ ಇದೆ ನೀರಾವರಿ ಭಾಗದಾಗ. ಅಮೋನಿಯಂ ಸಲ್ಫೇಟಲ್ಲಿ ಸ್ಲೋ ರಿಲೀಸ್ ಇದೆ. ಒಂದು ಗೊಬ್ಬರ ಹಾಕಿದ ಮೇಲೆ ಒಂದು 15 ದಿವಸ 3 ವಾರ ನ್ಯೂಟ್ರಿಯೆಂಟ್ ಬೆಳೆ ಹಿರ್ಕೋಬೋದು. ಬಟ್ ಯೂರಿಯಾ ಹಂಗಲ್ಲ, ಒಂದು ವಾರನಾಗ 2-3 ದಿವಸನಾಗ ಅದು ಮುಗಿದ ಹೋಗಿ ಇಮಿಡಿಯೇಟ್ಲಿ ಅದು ಬೆಳೆಗೆ ಅವೈಲೇಬಲ್ ಉಳ್ಕೊ. ಇಲ್ಲಿಕ್ರೆ ಭಾಳ ದಿವಸ ಇರೋದಿಲ್ಲ, ಒಂದು ವಾರಗಟ್ಟಲೆ ಇರೋದಿಲ್ಲ. ಅಮೋನಿಯಂ ಸಲ್ಫೇಟ್ ಇದೆ. ಆಮೇಲೆ ಈಗ ಒಂದು ತಿಂಗಳ ನಂತರ, ಬಿತ್ತನೆ ಆದ 1 ತಿಂಗಳ ನಂತರ ರೈತರು ಟಾಪ್ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ, ಮೇಲು ಗೊಬ್ಬರ ಅಂತ ಹಾಕ್ತಾರೆ. 1 ತಿಂಗಳ 1.5 ತಿಂಗಳ ನಂತರ ಅವಾಗ ಯೂರಿಯಾ ಭಾಳ ಬೇಕಾಗ್ತದೆ. ಅವಾಗ ಏನು ಮಾಡ್ಬೋದು, ಎಲೆ ಬಂದಿರ್ತಾವೆ ಬೆಳೆಗಳಿಗೆ, ಒಂದು 5-6 ಎಲೆ ಬಂದಿರ್ತಾವಲ್ಲ ರೀ. ಅವಾಗ ಈ ಹರಳ ರೂಪೇಣ ಯೂರಿಯಾ ಹಾಕೋಕ್ಕಿಂತ ಇನ್ನೊಂದು ಆವಿಷ್ಕಾರ ನಮ್ಮಲ್ಲಿ ಮಾಡಿದ್ದೆವು, ನ್ಯಾನೋ ಯೂರಿಯಾ ಅಂಥೇಳಿ. ಭಾರತ ಸರ್ಕಾರ, ಬೇರೆ ಬೇರೆ ಕಂಪ್ನಿಗಳು ಕೂಡಿ ನ್ಯಾನೋ ಪಾರ್ಟಿಕಲ್ಸ್, ನ್ಯಾನೋ ಟೆಕ್ನಾಲಜಿ ಅದರಲ್ಲಿ ತಂದು ನ್ಯಾನೋ ಯೂರಿಯಾ ಮಾಡಿದ್ದಾರೆ. ಅರ್ಧ kg ನ್ಯಾನೋ ಯೂರಿಯಾ ಬಾಟಲ್ ಈಸ್ ಈಕ್ವಲ್ ಟು 1 kg, 1 ಬ್ಯಾಗ್ ಆಫ್ ಯೂರಿಯಾ. ಅಷ್ಟು ಅದರಲ್ಲಿ ತಾಕತ್ತಿದೆ. ಸೊ ಅದರಲ್ಲಿ ನ್ಯಾನೋ ಯೂರಿಯಾ ಕೂಡ ರೈತರ ಇವತ್ತು ಯಥೇಚ್ಛವಾಗಿ ನ್ಯಾನೋ ಯೂರಿಯಾವನ್ನು ಬಳಸಬೇಕಂತ ತಿಳ್ಕೊಂಡು ನಾನು ಈ ಒಂದು ವೇಣುಧ್ವನಿ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ತೇನೆ. ಆಮೇಲೆ ಸಾಕಷ್ಟು ಇವತ್ತು ನ್ಯಾನೋ ಯೂರಿಯಾ ನಮ್ಮ ಜಿಲ್ಲೆ ಒಳಗೆ ಅವೈಲೇಬಲ್ ಇದೆ. ಅದು ನೇರವಾಗಿ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಅದು ಭೂಮಿಗೆ ತಾಗಂಗಿಲ್ಲ. ಬೆಳೆಗಳಿಗೆ ನೈಟ್ರೋಜನ್ ಸಿಕ್ತು, ಆಮೇಲೆ ಭೂಮಿಗೆ ತಾಗೋದಿಲ್ಲ, ಅದು ಭೂಮಿಯ ಆರೋಗ್ಯ ಉಳಿಯಿತು. ಯಾಕೆ ಮಾಡಬಾರ್ದು, ಒಳ್ಳೆಯ ತಂತ್ರಜ್ಞಾನ ರೈತರು. ಅದಕ್ಕೆ ನ್ಯಾನೋ ಯೂರಿಯಾ, ನ್ಯಾನೋ DAP, ಆಮೇಲೆ ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯ ಗೊಬ್ಬರಗಳು ಸಾಕಷ್ಟು ಅದಾವ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸಬೇಕು. ಕ್ರಮೇಣ ಯೂರಿಯಾ ಗೊಬ್ಬರವನ್ನು ಬಳಕೆ ಕಡಿಮೆ ಮಾಡಿಕೊಂಡು ಈ ಭೂಮಿಯನ್ನು ಮತ್ತು ಪರಿಸರವನ್ನು ಕಾಪಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ.